ಬೆಳಗಾವಿ ಅಖಾಡದಲ್ಲಿ ನಾಡದ್ರೋಹಿ ಎಂಇಎಸ್ನಿಂದಲೂ ಸಹ ಸ್ಪರ್ಧೆ. ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳಿಗೆ ಮರಾಠ ಮತ ವಿಭಜನೆಯ ಆತಂಕ ಇದೆ. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಕ್ಕೆ ಎಂಇಎಸ್ ತೀರ್ಮಾನ ಮಾಡಿದೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮೃಣಾಲ್ ಹೆಬ್ಬಾಳ್ಕರ್ ಸ್ಪರ್ಧೆ ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ. ಇನ್ನು ಬಿಜೆಪಿಯಿಂದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕಣದಲ್ಲಿದ್ದಾರೆ. ಚಂದ್ರಕಾಂತ್ ಕೊಂಡೋಸ್ಕರ್ ಹಾಗೆ ಇನ್ನೂ ಇಬ್ಬರ ಹೆಸರು ಈಗ ಪ್ರಸ್ತಾಪ ಆಗ್ತಾ ಇದೆ ಎಂಇಎಸ್ನಿಂದ. ಎಂಇಎಸ್ ಕಣಕ್ಕಿಳಿದ್ರೆ ಕಾಂಗ್ರೆಸ್ಗೆ ಮತ ವಿಭಜನೆಯ ಆತಂಕ. ಕಾಂಗ್ರೆಸ್ಗೆ ಮಾತ್ರ ಅಲ್ಲ, ಬಿಜೆಪಿಗೆ ಗಟ್ಟಿ ಮತ ಬ್ಯಾಂಕ್ ಆಗಿರುವ ಮರಾಠ ಮತದಾರರು. ಹಾಗಾಗಿ ಎಂಇಎಸ್ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ದೆ ಆದ್ರೆ ಬಿಜೆಪಿಗೂ ಸಹ ಟೆನ್ಷನ್. ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳಿಗೆ ಈಗ ಮರಾಠ ಮತ ವಿಭಜನೆಯ ಆತಂಕ ತಲೆದೋರಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅನಿಲ್, ಈಗ ಬೆಳಗಾವಿಯಲ್ಲಿ ಎಂಇಎಸ್ ಅಭ್ಯರ್ಥಿ ಸಹ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಇದರಿಂದಾಗಿ ಈಗ ಕಾಂಗ್ರೆಸ್ ಹಾಗೆ ಬಿಜೆಪಿಗೆ ಎಷ್ಟು ದೊಡ್ಡ ಹೊಡೆತ ಇದು ಅಂತ? ಪ್ರಗತಿ ಗಡಿ ಭಾಗದಲ್ಲಿ ನಾಡದ್ರೋಹಿ ಎಂಇಎಸ್ ಈಗಾಗಲೇ ಸಂಪೂರ್ಣವಾಗಿ ನೆಲ ಕಚ್ಚಿರುವಂಥದ್ದು. ಹೀಗಾಗಿ ಅಸ್ತಿತ್ವಕ್ಕಾಗಿ ಬರುವ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಇದೀಗ ನಾಡದ್ರೋಹಿ ಎಂಇಎಸ್ ಕಾರ್ಯಕರ್ತರು ಕೂಡ ಮುಂದಾಗ್ತಿರುವಂಥದ್ದು. ಕಳೆದ 2 ದಿನಗಳಿಂದ ನಿರಂತರವಾಗಿ ಸಭೆಗಳನ್ನು ಮಾಡ್ತಿರುವಂಥದ್ದು. ಈ ಬಾರಿ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಅಭಿಪ್ರಾಯವನ್ನು ಸಂಗ್ರಹವನ್ನು ಮಾಡ್ತಿರುವಂಥದ್ದು. ಆದರೆ ಈವರೆಗೂ ಅಭ್ಯರ್ಥಿಗಳು ಅಂತಿಮ ಆಗಿಲ್ಲ. ಆದರೆ ಎಂಇಎಸ್ ಸ್ಪರ್ಧೆ ಇದೀಗ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೂ ಕೂಡ ದೊಡ್ಡ ಮಟ್ಟದ ಆತಂಕ ಶುರು ಆಗಿರುವಂಥದ್ದು. ಬಿಜೆಪಿಗೆ ಪಾರಂಪರಿಕವಾಗಿ ಲೋಕಸಭೆ ಚುನಾವಣೆಗಳಲ್ಲಿ ಹೆಚ್ಚಿನ ಮತದಾರರು ಮರಾಠರೇ ಇರುವಂಥದ್ದು. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಮರಾಠ ಮತದಾರರು ಕೂಡ ನಿರ್ಣಾಯಕವಾಗಿರುವಂಥದ್ದು. ಮತ್ತೊಂದೆಡೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಪ್ರತಿನಿಧಿಸುವ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ತನ್ನದೇ ಆದಂಥ ಮರಾಠ ವೋಟ್ ಬ್ಯಾಂಕನ್ನು ಹೊಂದಿದ್ದಾರೆ. ಹೀಗಾಗಿ ಇಬ್ಬರು ಬಿಜೆಪಿ ಹಾಗೂ ಕಾಂಗ್ರೆಸ್ ಇಬ್ಬರು ಅಭ್ಯರ್ಥಿಗಳಿಗೆ ಇದೀಗ ಮರಾಠ ಎಂಇಎಸ್ ಸ್ಪರ್ಧೆ ಸಾಕಷ್ಟು ಆತಂಕವನ್ನು ತಂದೊಡ್ಡಿರುವಂಥದ್ದು. ಆದರೆ ಎಂಇಎಸ್ನಲ್ಲಿ ಇದುವರೆಗೂ ಅಭ್ಯರ್ಥಿಗಳು ಫೈನಲ್ ಆಗಿಲ್ಲ. 2-3 ದಿನಗಳಲ್ಲೇ ಅಭ್ಯರ್ಥಿ ಫೈನಲ್ ಮಾಡುವುದಾಗಿ ಕೂಡ ಎಂಇಎಸ್ ಮುಖಂಡರು ಕೂಡ ಹೇಳಿಕೆಯನ್ನು ನೀಡ್ತಿರುವಂಥದ್ದು. ನೀವು ಗಮನಿಸಿರ್ಬೋದು, ಬೆಳಗಾವಿಯಲ್ಲಿ ಒಂದು ಕಾಲದಲ್ಲಿ 5ಕ್ಕೂ ಅಧಿಕ ಎಂಇಎಸ್ ಶಾಸಕರಿದ್ದರು. ಬೆಳಗಾವಿ ಮಹಾನಗರ ಪಾಲಿಕೆ ಕೂಡ ಎಂಇಎಸ್ನ ಹಿಡಿತದಲ್ಲಿತ್ತು. ಸ್ಥಳೀಯ ಸಂಸ್ಥೆಗಳು ಕೂಡ ನಿಪ್ಪಾಣಿ ಆಗಿರ್ಬೋದು, ಖಾನಾಪುರ, ಬೆಳಗಾವಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಯಲ್ಲೂ ಕೂಡ ಎಂಇಎಸ್ ತನ್ನದೇ ಆದಂಥ ಪ್ರಾಬಲ್ಯ ಹೊಂದಿತ್ತು. ಆದರೆ ಕಳೆದ 10 ವರ್ಷಗಳಿಂದ ಗಡಿಭಾಗದ ಜನರು ನಾಡದ್ರೋಹಿ ಎಂಇಎಸ್ ಅನ್ನು ತಿರಸ್ಕಾರ ಮಾಡಿರುವಂಥದ್ದು. ಅವರ ನಾಟಕಗಳಿಗೆ ಸಾಕಷ್ಟು ಮಂದಿ ಅವರನ್ನು ತಿರಸ್ಕಾರ ಮಾಡ್ತಿರುವಂಥದ್ದು. ಹೀಗಾಗಿ ಬರ್ತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ಮರಾಠ ಮತದಾರರು ತನ್ನದೇ ಆದಂತಹ ಬಿಜೆಪಿ ಪರವಾಗಿ ನಿಲ್ತಾರೋ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನ ಪರವಾಗಿ ನಿಲ್ತಾರೋ ಅಥವಾ ಎಂಇಎಸ್ಗೆ ಜೈ ಅಂತಾರೋ ಅನ್ನುವಂಥದ್ದು ಈಗ ಜಿಲ್ಲಾ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಪ್ರಗತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.